ಕತ್ತು ಸ್ಟ್ರೈಟಾಗಿ ಕೂರೋದಕ್ಕೆ, ಸೊಟ್ಟ ಇರೋ ಕತ್ತು ಸ್ಟ್ರೈಟ್ ಆಗೋದಕ್ಕೆ ಇದು ಒಂದು ಒಳ್ಳೆ ಉಪಾಯ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ. ಎಸ್. ಸೊ ಹಾಗಾಗಿ ಈ ರೀತಿ ಏನಾದರೂ ಕತ್ತು ಒಂದೇ ರೀತಿ ಇಟ್ಕೊಂಡಿದ್ರೆ ನಾವು ಇವಾಗ ಸರಿ ಮಾಡಿಲ್ಲ ಅಂದರೆ ಹೌದು ಅವ್ರಿಗೆ ಮುಂದೆ ಫ್ಯೂಚರಲ್ಲೂ ಕೂಡ ಅವ್ರು ದೊಡ್ಡವರಾದರೂ ಕೂಡ ಇದೇ ರೀತಿ ಕತ್ತನ್ನು ಇಟ್ಕೊಬೇಕಾಗತ್ತೆ. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಏನಪ್ಪ ಅಂತ ಹೇಳಿದ್ರೆ, ನೀವು ಪೇರೆಂಟ್ಸ್ಗೆ ತುಂಬಾ ಹೆಲ್ಪ್ಫುಲ್ಲು. ಯಾಕಂದರೆ ಈ ರೀತಿಯ ಒಂದು ಪ್ರಾಬ್ಲಮ್ಸು ತುಂಬ ಬರ್ತಾ ಇರುತ್ತೆ. ಮಗು ಒಂದೇ ಸೈಡ್ಗೆ ಕತ್ತನ್ನು ಇಟ್ಕೊಂಡಿರುತ್ತೆ, ಈ ರೀತಿ ಇಟ್ಕೊಂಡಿರುತ್ತೆ, ಇಲ್ಲಾಂದರೆ ಈ ರೀತಿ ಇಟ್ಕೊಂಡಿರುತ್ತೆ. ಒಂದೇ ಸೈಡು ಕತ್ತನ್ನು ಇಟ್ಕೊಂಡಿರುತ್ತೆ ಮಗು. ಬೇರೆ ಕಡೆ ಹಿಂಗೆ ಅಂದರೆ ಮಾಮೂಲಿ ನಾರ್ಮಲಿ ಈ ಥರ ಎಲ್ಲ ರೊಟೇಟ್ ಮಾಡುತ್ತೆ, ತಿರುಗಿಸುತ್ತೆ, ನಾರ್ಮಲಿ ಆ್ಯಕ್ಟಿವ್ ಆಗಿರುತ್ತೆ, ಎಲ್ಲವನ್ನ ಮಾಡುತ್ತೆ. ಬಟ್ ಆದರೆ ಒಂದು ಕಡೆ ನೇರವಾಗಿ ಕತ್ತನ್ನು ಇಟ್ಕೊಂಡಿರೋದಿಲ್ಲ. ಇಲ್ಲಾಂದರೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್, ಒಂದು ಸೈಡ್ ಮಾತ್ರ ಈ ರೀತಿ ಮಗು ಈ ರೀತಿ ಕತ್ತನ್ನು ಇಟ್ಕೊಂಡಿರುತ್ತೆ. ಸೊ ಅದನ್ನು ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಕೂಡ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಅದು ಏನು ಪ್ರಾಬ್ಲಮ್ ಅಲ್ಲ ಅಂತ ಕೂಡ ಬಿಟ್ಬಿಡೋದಕ್ಕಾಗಿಲ್ಲ. ಆ ರೀತಿಯ ಒಂದು ಇದು ಸಿಚುವೇಶನ್ನು. ಸೊ ನ್ಯೂಲಿ ಪೇರೆಂಟ್ಸ್ಗಂತೂ ತುಂಬಾ ಕನ್ಫ್ಯೂಸ್ಡು, ತುಂಬಾ ಭಯ ಇದರಿಂದ. ಸೊ ಹಾಗಾಗಿ ನಾನು ಇವತ್ತು ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಕೊನೆವರೆಗೂ ನೋಡಿ, ವಿಷಯ ಏನು ಯಾಕೆ ಅಂತ ನಿಮಗೆ ಎಲ್ಲ ಪೂರ್ತಿಯಾಗಿ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಅಥವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ನಾನು ಈಗಾಗಲೇ ಹೇಳ್ದಾಗೆ ಮಗು ಒಂದೇ ಸೈಡು ಕತ್ತನ್ನು ಇಟ್ಕೊಂಡಿರುತ್ತೆ. ಸೊ ಇವಾಗ ನ್ಯೂ ಬಾರ್ನ್ ಬೇಬೀಸ್ಗೆ ಕತ್ತು ನಿಂತ್ಕೊಳ್ಳೋದು ಯಾವಾಗ, ಸ್ಟಿಫಾಗಿ ನಿಂತ್ಕೊಳ್ಳೋದು ಯಾವಾಗ, ಏನು ಪ್ರಾಬ್ಲಮ್ ಆಗುತ್ತೆ ಬೇಗ ನಿಂತ್ಕೊಂಡಿಲ್ಲ ಅಂದರೆ, ಯಾವ ಟೈಮ್ ಒಳಗಡೆ ನಿಂತ್ಕೋಬೇಕು, ಯಾವಾಗ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು, ಇದೆಲ್ಲ ಕೂಡ ನಾನು ಆಲ್ರೆಡಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ ಕೇಸ್ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಇದೇ ವಿಡಿಯೋದಲ್ಲಿ ಎಂಡ್ ಸ್ಕ್ರೀನಲ್ಲಿ ಮತ್ತೆ ಹಾಕ್ತೀನಿ, ನೀವು ನೋಡ್ಬೋದು. ಸೊ ಅದು ಕತ್ತು ಸ್ಟಿಫಾಗಿ ನಿಂತ್ಕೊಳ್ಳೋದು ಬೇರೆ, ಕತ್ತು ಮಗು ಒಂದು ಸೈಡ್ ಈ ರೀತಿ ಇಟ್ಕೊಳ್ಳೋದು ಬೇರೆ. ಸೊ ಓಕೆನಾ, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಮಗುವಿನ ಕತ್ತು ನಿಂತ್ಕೊಳ್ಳೋದೇ ಬೇರೆ, ಒಂದೇ ಸೈಡ್ ಮಗು ಕತ್ತು ಈ ರೀತಿ ಇಟ್ಕೊಳ್ಳೋದೇ ಬೇರೆ. ಸೊ ನಾನು ಕತ್ತು ನಿಂತ್ಕೊಳ್ಳೋದು ಯಾವಾಗ ಅದೆಲ್ಲ ಕೂಡ ನಾನು ಆಲ್ರೆಡಿ ಪೂರ್ತಿಯಾಗಿ ಹೇಳಿದ್ದೀನಿ. ಬಟ್ ಇನ್ ಕೇಸ್ ಆ ಒಂದು ವಿಡಿಯೋವನ್ನು ನೋಡಿದ್ಮೇಲೂ ಕೂಡ ನಿಮ್ಗೆ ಏನಾದರೂ ಒಂದು ಡೌಟ್ಸು ಅಥವಾ ಕ್ವಶನ್ಸ್ ಇದ್ದರೆ ಈ ವಿಡಿಯೋದಲ್ಲಾದರೂ ನೀವು ಕಮೆಂಟನ್ನು ಮಾಡ್ಬೋದು. ಸೊ ನಾನು ಮತ್ತೆ ಆ ಒಂದು ವಿಡಿಯೋಗೆ ಕ್ಲಾರಿಫೈನ ಕೊಡ್ತೀನಿ, ಓಕೆನಾ. ಸೊ ಇವಾಗ ಬಂದುಬಿಟ್ಟು ಮಗು ಒಂದೇ ಸೈಡ್ ಕತ್ತನ್ನು ಇಟ್ಕೊಂಡಿರುತ್ತೆ. ಏನು ಮಾಡೋದು, ಇದೇನು ದೊಡ್ಡ ಪ್ರಾಬ್ಲಮ್ಮಾ, ಏನಪ್ಪ ಮಾಡೋದು, ಆಪ್ರೇಷನ್ ಆದರೂ ಮಾಡಿಸ್ಬೇಕಾಗತ್ತಾ, ಈ ರೀತಿ ಆಗಿಬಿಟ್ರೆ ದೊಡ್ಡವನಾದ್ಮೇಲೂ ಅಥವಾ ದೊಡ್ಡವಳಾದ್ಮೇಲೂ ಮಗುಗೆ ಇದೇ ರೀತಿ ಕತ್ತನ್ನು ಇಟ್ಕೊಳ್ಳೋದು ಅಭ್ಯಾಸ ಆಗ್ಬಿಡುತ್ತಾ ಏನು ಅಂತ ನೋಡೋದಾದರೆ, ಫಸ್ಟಿಗೆ ಇದು ನೆಗ್ಲೆಕ್ಟ್ ಮಾಡೋ ವಿಷಯನೂ ಅಲ್ಲ, ತುಂಬ ಸೀರಿಯಸ್ ಆಗಿ ತೊಗೊಳ್ಳೋ ವಿಷಯನೂ ಅಲ್ಲ. ಸೊ ಏನು ಅಂದರೆ, ನಾವೀಗಾಗಲೇ ಹೇಳ್ದಂಗೆ, ಅಂದರೆ ಚಿಕ್ಕದಿಂದನೇ ನಾವು ಏನೇ ಒಂದು ಸರಿ ಮಾಡಬೇಕು ಅಂದರೂ, ಮಕ್ಕಳಿಗೆ ನಾವು ಏನೇ ಒಂದು ಕಲಿಸ್ಬೇಕಾದ್ರೂ ಚಿಕ್ಕದಿಂದನೇ ರೂಢಿ ಮಾಡುವಂಥದ್ದು. ಗಿಡದಲ್ಲೇ ಅದನ್ನು ಬಗ್ಸೋಕ್ಕಾಗದೇ ಇರೋದು ಮರದಲ್ಲಿ ಬಗ್ಸೋಕ್ಕಾಗತ್ತಾ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ. ಎಸ್. ಸೊ ಆ ರೀತಿ ಒಂದು ಗಾದೆನೇ ಇದೆ, ನೀವು ಕೇಳಿರ್ಬೋದು. ಸೊ ಹಾಗಾಗಿ ನಾವು ಚಿಕ್ಕದಿಂದ ಮಕ್ಕಳಿಗೆ ಏನು ಹೇಳ್ಕೊಡ್ತೀವೋ, ಏನು ಮಾಡ್ತೀವೋ ಅದನ್ನೇ ಮಕ್ಕಳು ಮುಂದಕ್ಕೆ ಕಲಿಯುವಂಥದ್ದು. ಸೊ ಹಾಗಾಗಿ ಈ ರೀತಿ ಏನಾದರೂ ಕತ್ತು ಒಂದೇ ರೀತಿ ಇಟ್ಕೊಂಡಿದ್ರೆ ನಾವು ಇವಾಗ ಸರಿ ಮಾಡಿಲ್ಲ ಅಂದರೆ ಹೌದು ಅವ್ರಿಗೆ ಮುಂದೆ ಫ್ಯೂಚರಲ್ಲೂ ಕೂಡ ಅವ್ರು ದೊಡ್ಡವರಾದರೂ ಕೂಡ ಇದೇ ರೀತಿ ಕತ್ತನ್ನು ಇಟ್ಕೊಬೇಕಾಗತ್ತೆ. ಮಗು ಆ ರೀತಿ ಇಟ್ಕೊಂಡಿದೆ ಅಂದರೆ ನಿಜಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ, ನಾವು ನೆಗ್ಲೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಮಗು ಈ ರೀತಿ ಕತ್ತನ್ನು ಇಟ್ಕೊಂಡಿದೆ ಅಂದರೆ ಆದಷ್ಟು ನೀವು ಕತ್ತನ್ನು ಈ ರೀತಿ ಅದನ್ನು ನೇರವಾಗಿ ಇಡೋದಕ್ಕೆ ಟ್ರೈ ಮಾಡಬೇಕು. ಮಗು ಯಾವಾಗ ನಿಮಗೆ ಗಮನಕ್ಕೆ ಬರುತ್ತೋ, ಯಾವಾಗ ಮಗು ಈ ರೀತಿ ಒಂದೇ ಸೈಡ್ ಕತ್ತನ್ನು ಇಟ್ಕೊಂಡು ಮಲ್ಕೊಂಡಿರುತ್ತೋ ಆವಾಗ ನೀವು ಅದನ್ನು ಸರಿ ಮಾಡಬೇಕು. ಯಾಕೆ ಈ ಪ್ರಾಬ್ಲಮ್ ಬರುತ್ತೆ ಮಕ್ಕಳಲ್ಲಿ ಅಂತ ಹೇಳಿದ್ರೆ, ಯೂಶ್ವಲಿ ನಾವಾದರೆ ನಮಗೆ ಗೊತ್ತಾಗುತ್ತೆ ನಾವು ಹೇಗೆ ಮಲ್ಕೊಬೇಕು, ಹೇಗಿರ್ಬೇಕಂತ. ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಒಂದೇ ಸೈಡ್ ಇದೇ ರೀತಿ ಮಲ್ಕೊಳ್ಳೋ ಅಂಥದ್ದು, ಅದು ಇದೇ ರೀತಿ ಮಲ್ಕೊಂಡು ಕತ್ತು ಹಿಂಗೆ ಇರೋ ಥರ ರೂಢಿ ಆಗಿರೋ ಥರದ್ದು. ಒಂದು ಸಲ ರೂಢಿ ಆದರೆ ಮಗುಗೆ ಅದು ತುಂಬ ಹಾಗೆ ರೂಢಿ ಆಗ್ತಾ ಹೋಗುತ್ತೆ.
ದೊಡ್ಡವರಾದ್ಮೇಲೂ ಕೂಡ ಅದನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ನರ ಪೂರ್ತಿ ಅದೇ ರೀತಿ ಆಗ್ಬಿಡುತ್ತೆ ಅವ್ರಿಗೆ. ಸೊ ನಾವಿವಾಗ ಏನಾದರೂ ಒಂದು ಗಿಡ ಬೆಳೀತಾ ಇದೆ ಅಂದರೆ ಸ್ಟ್ರೈಟ್ ಬೆಳೀತಾ ಇಲ್ಲ, ಸೊಟ್ಟಿಗೆ ಹೋಗ್ತಾ ಇದೆ ಅಂದರೆ ಒಂದು ಕಡ್ಡಿಯನ್ನು ಅದಕ್ಕೆ ಹೇಗೆ ಕಟ್ತೀವೋ ಅದೇ ರೀತಿ ಮಕ್ಕಳಲ್ಲೂ ಅಷ್ಟೇ ಗಿಡದಲ್ಲೇ ಚಿಕ್ಕದ್ರಲ್ಲೇ ಅದು ನಾವು ಸರಿ ಮಾಡಬೇಕು. ಇನ್ ಕೇಸ್ ಈ ರೀತಿ ಇಟ್ಕೊಂಡು ಮಲ್ಕೋತಾ ಇದೆ ಅಂದರೆ ನೀವು ಈ ರೀತಿ ಇಡೋದಕ್ಕೆ ಟ್ರೈ ಮಾಡಬೇಕು. ಅದೇ ರೀತಿ ಟ್ರೈ ಮಾಡಬೇಕು. ಎಕ್ಸ್ಪೆಷಲಿ ಮಸಾಜನ್ನು ಮಾಡಬೇಕು. ಆಯಿಲ್ ಮಸಾಜು ತುಂಬ ಮುಖ್ಯ ಮಕ್ಕಳಿಗೆ. ನೀವು ಎಷ್ಟು ಆಯಿಲ್ ಮಸಾಜು ನೀವು ಇವಾಗ ಮಗು ಈ ರೀತಿ ಮಲ್ಕೊತಾ ಇದೆ, ಲೆಫ್ಟ್ ಸೈಡ್ ಜಾಸ್ತಿ ಮಲ್ಕೊತಾ ಇದೆ ಅಂದರೆ ನೀವು ಸ್ವಲ್ಪ ರೈಟ್ ಸೈಡ್ ಮಲ್ಸೋದಕ್ಕೆ ಟ್ರೈ ಮಾಡಬೇಕು. ಮತ್ತು ರೈಟ್ ಸೈಡ್ಗೆ ಕತ್ತನ್ನು ಈ ರೀತಿ ತಿರುಗಿಸೋ ಅಂಥದ್ದು. ಆವಾಗ ಇಲ್ಲಿ ನರ ಸ್ವಲ್ಪ ಲೂಸ್ ಆಗುತ್ತೆ ಮಗುಗೆ. ಆವಾಗ ಮಗು ಆರಾಮ್ಸೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಒಂದಷ್ಟು ಟಿಪ್ಸ್ಗಳು ಮಸಾಜ್ ಮಾಡಬೇಕಾದ್ರೆ ತುಂಬ ಈ ರೀತಿ ಆಯಿಲ್ ಮಸಾಜನ್ನು ಮಾಡುವಂಥದ್ದು. ಈ ರೀತಿ ತುಂಬ ಮಲ್ಕೋತಾ ಇದೆ ಅಂದರೆ ಮಗುವಿನ ಕತ್ತನ್ನು ಈ ರೀತಿ ಮಾಡಿ ಇಲ್ಲಿ ತುಂಬ ಚೆನ್ನಾಗಿ ಆಯಿಲ್ ಮಸಾಜನ್ನು ಮಾಡಬೇಕು. ಹಾಗೆ ರೈಟ್ ಸೈಡು ಕೂಡ ಈ ಕಡೆ ತುಂಬ ಮಸಾಜನ್ನು ಮಾಡಬೇಕು, ಆಯಿಲ್ ಮಸಾಜನ್ನು. ಸೊ ಈ ರೀತಿ ಮಾಡೋದ್ರಿಂದ ನಿಧಾನವಾಗಿ ಮಗು ಏನು ಒಂದೇ ಸೈಡು ಕತ್ತನ್ನು ಇಟ್ಕೊಂಡು ಮಲ್ಕೋತಾ ಇದೆಯೋ ಅದು ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಕುತ್ತಿಗೆ ಏನಿದೆ ಅದನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ಈ ಕಡೆ ಈಗ ಒಂದು ಸೈಡ್ ಪೂರ್ತಿ ಮಲ್ಕೋತಾ ಇದ್ರೆ ಈ ಕಡೆ ಮತ್ತು ಈ ಕಡೆ ಈ ರೀತಿ ಅವರಿಗೆ ಒಂದು ಸ್ವಲ್ಪ ವ್ಯಾಯಾಮವನ್ನು ಮಾಡಿಸ್ಬೇಕು. ಈ ರೀತಿ ಒಂದು ಸ್ವಲ್ಪ ಕತ್ತನ್ನು ತಿರುಗಿಸೋದು ಅಂತ. ಸೊ ಕತ್ತನ್ನು ತಿರುಗಿಸಿ ಅಂದಿದ ತಕ್ಷಣ ಬೇರೆ ತಿರುಗಿಸೋ ಅಂಥದ್ದಲ್ಲ. ಸೊ ನಾವು ಮಕ್ಳಿಗೆ ಏನೇ ಮಾಡಬೇಕಾದ್ರೂ ತುಂಬ ಅಂದರೆ ತುಂಬ ಸೂಕ್ಷ್ಮದಿಂದ ಮಾಡಬೇಕು. ಅವರ ಒಂದು ಸ್ಕಿನ್ನು ತುಂಬ ಸ್ಮೂತ್ ಇರುತ್ತೆ ಮತ್ತು ಎಲ್ಲ ಕೈ ಕತ್ತು ಎಲ್ಲ ತುಂಬ ಸ್ಮೂತ್ ಇರುತ್ತೆ. ಸೊ ಹಾಗಾಗಿ ಬೇರೆ ಮಾಡುವಂಥದ್ದಲ್ಲ, ರಫ್ ಹ್ಯಾಂಡ್ಲು ಮಾಡಲೇಬಾರ್ದು ಮಕ್ಕಳಿಗೆ. ಸೊ ನಿಧಾನವಾಗಿ ಈ ರೀತಿ ಮಾಡಬೇಕು. ಸೊ ಹಿಂದೆ ಮುಂದೆ ಈ ರೀತಿ ಎಲ್ಲ ಮಾಡೋದ್ರಿಂದ ಮಗು ಕತ್ತು ಇಲ್ಲಿ ಸೈಡೆಲ್ಲ ರಿಲೀಫ್ ಆಗುತ್ತೆ. ಸೊ ಮಗು ಆರಾಮಾಗಿ ಕತ್ತನ್ನು ನೀಟಾಗಿ ಆಡಿಸೋದಕ್ಕೆ ಹೆಲ್ಪ್ ಆಗುತ್ತೆ, ಒಂದೇ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ಹಾಗೆಯೇ ನಮ್ಮ ಹಿರಿಯರು ಅಜ್ಜಿದಿರು ಸುಮ್ಮನೆ ಯಾವುದನ್ನು ಕೂಡ ಮಾಡೋದಿಲ್ಲ. ಸೊ ಮಕ್ಕಳಿಗೆ ಸಿಂಬಿ ಅಂತ ಹಾಕ್ತಾರೆ, ಓಕೆನಾ. ರೌಂಡಾಗಿ ಬಟ್ಟೆಯಲ್ಲೇ ಸುತ್ತಬಿಟ್ಟು ಸಿಂಬಿಯನ್ನು ಹಾಕ್ತಾರೆ. ಆ ಸಿಂಬಿಯನ್ನು ಇಲ್ಲಿ ತಲೆಗೆ ಹಿಂಗೆ ಹಾಕ್ಬಿಟ್ಟು ಈ ರೀತಿ ಮಲಗಿಸೋದ್ರಿಂದ ಮಗು ಈ ರೀತಿ ಕತ್ತು ಆಗೋದು ತಪ್ಪುತ್ತೆ. ಯಾಕೆ ನನ್ನ ಮಕ್ಕಳಿಗೆ ಕತ್ತು ಈ ರೀತಿ ಅವರು ಇಟ್ಕೊಂಡಿದ್ದ ಪ್ರಸಂಗನೇ ಬಂದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಸಿಂಬಿ ಹಾಕಿದ್ವಿ, ಓಕೆನಾ. ಬಟ್ಟೆಯಲ್ಲಿ ಚೆನ್ನಾಗಿ ಸುತ್ತಬಿಟ್ಟು ಸಿಂಬಿಯನ್ನು ಹಾಕ್ತಾರೆ. ಮತ್ತು ಕಲ್ಲು ಕೂಡ ಇಡ್ತಾರೆ, ತಲೆ ಎಲ್ಲ ಸಮೀಲಿ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಕಲ್ಲು ಕೂಡ ಇಡ್ತಾರೆ. ಬಟ್ ಅದೆಲ್ಲ ಸೈಂಟಿಫಿಕ್ಲಿ ತುಂಬ ತಪ್ಪು ಅಂತೆಲ್ಲ ಹೇಳ್ತಾರೆ. ಬಟ್ ಆದರೆ ನಮ್ಮ ಹಿರಿಯರ ಕಾಲದ್ದು ಏನದು ಹೋಲಿಸ್ಕೊಂಡ್ರೆ ನಾವು ಏನು ಮಾಡ್ತಿರ್ತೀವೋ ಅದು ಕರೆಕ್ಟೇ ಇರುತ್ತೆ ಅವ್ರು ಮಾಡ್ತಾ ಇರೋಂಥದ್ದು. ಸೊ ಮಗು ಕತ್ತನ್ನು ಆ ಕಡೆ ಈ ಕಡೆ ಹಿಂಗೆ ಮಾಡ್ಕೊಂಡು ಮಲ್ಕೊಂಬಿಟ್ರೆ ಅದೇ ರೂಢಿ ಆಗುತ್ತೆ ಮತ್ತು ನರ ಹಾಗೆ ಹಿಡ್ಕೊಂಬಿಡುತ್ತೆ ಅದು. ಸೊ ಹಾಗಾಗಿ ಸಿಂಬಿಯನ್ನು ಹಿಂದೆಗಡೆ ಹಾಕಿ ಮಲಗಿಸ್ಬೇಕು. ಸಿಂಬಿಯನ್ನು ಮಾಡಿಕೊಡ್ತಾರೆ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ. ಪ್ಲೀಸ್ ಕಮೆಂಟ್ ಮಾಡಿ ನನಗೆ. ಆ ರೀತಿ ಏನು ಇಲ್ಲ ಅಂತ ಅಂದರೂ ಕೂಡ ನೀವು ಆನ್ಲೈನ್ಗಳಲ್ಲಿ ಅದನ್ನು ಪರ್ಚೇಸ್ ಮಾಡ್ಬೋದು. ಇವಾಗೆಲ್ಲ ಆನ್ಲೈನ್ಗಳಲ್ಲಿ ಸಿಗ್ತಾ ಇದೆ. ಸೊ ಮಗುಗೆ ತಲೆಗೆ ಹಾಕುವಂಥ ಸಿಂಬಿ ಆಗಿರ್ಬೋದು, ಹೆಡ್ಗೆ ಅಂತ ಹೇಳ್ಬಿಟ್ಟು ಏನಾದರೂ ಟೈಪ್ ಮಾಡಿದ್ರೆ ನೀವು ಅದು ನಿಮಗೆ ಸಿಗುತ್ತೆ, ಓಕೆನಾ. ಆನ್ಲೈನ್ಗಳಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು. ಪಿಲ್ಲೋಗಳು ಸಿಗುತ್ತೆ, ಆ ಕಡೆ ಈ ಕಡೆ ಇದು ಗ್ರಿಪ್ಪಾಗಿ ಇಟ್ಬಿಟ್ಟು ಪಿಲ್ಲೋ ಈ ರೀತಿ ಮಲ್ಕೋ ರೀತಿ ಪಿಲ್ಲೋ ಸಿಗುತ್ತೆ ನಿಮಗೆ. ಎಲ್ಲ ಕೂಡ ಇವಾಗ ಆನ್ಲೈನಲ್ಲಿ ಅವೈಲಬಲ್ ಇದೆ. ಸೊ ಯಾರು ಕೂಡ ನಮಗೆ ಇಲ್ಲ ಸೊ ದೊಡ್ಡವರು ಮಾಡ್ಕೊಡೋದಕ್ಕೆ ಅಂತ ಹೇಳಿದ್ರೆ ಈ ರೀತಿ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಬೋದು, ತೊಗೊಬೋದು. ಹಾಗೆ ನೀವು ನಾವೇ ಕೂಡ ಈಸಿಯಾಗಿ ಸುತ್ತಬೋದು, ಅದೇನು ಪ್ರಾಬ್ಲಮ್ ಅಲ್ಲ. ಸೊ ಯೂಟ್ಯೂಬ್ಗಳಲ್ಲಿ ಮಗುವಿನ ತಲೆಗೆ ಸಿಂಬಿ ಅಂತ ಹಾಕಿದ್ರೂ ಕೂಡ ನಿಮಗೆ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ವಿಡಿಯೋ ಕ್ಲಿಪ್ಗಳು ಸಿಗುತ್ತೆ. ಸೊ ನೀವು ಅದನ್ನು ಕೂಡ ನೋಡಿಕೊಂಡು ಮಾಡ್ಕೋಬೋದು, ಅಥವಾ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದು. ಸೊ ಇದು ಒಂದು ಒಳ್ಳೆ ಇದು ಮಗುಗೆ ಹೆಡ್ ನೀಟಾಗಿ ಆಗೋದಕ್ಕೆ, ಕತ್ತು ಸ್ಟ್ರೈಟಾಗಿ ಕೂರೋದಕ್ಕೆ, ಸೊಟ್ಟ ಇರೋ ಕತ್ತು ಸ್ಟ್ರೈಟ್ ಆಗೋದಕ್ಕೆ ಇದು ಒಂದು ಒಳ್ಳೆ ಉಪಾಯ. ಸೊ ಟ್ರೈ ಮಾಡಿ ನೋಡಿ. ನಾರ್ಮಲಿ ಯೂಶಲಿ ಮಕ್ಕಳಿಗೆ ಬರೋವಂಥದ್ದು. ಸೊ ಅದೇ ಇರೋಂಥದ್ದು ಏನಲ್ಲ, ದೊಡ್ಡದು ಏನಲ್ಲ, ಅದು ಬರೋ ಅಂಥದ್ದೇ ಚಿಕ್ಕದು, ಅದನ್ನು ಬಿಟ್ಟರೆ ದೊಡ್ಡದಾಗತ್ತೆ. ಸೊ ಅಷ್ಟೇ. ಸೊ ಹಾಗಾಗಿ ಈ ಒಂದು ಟಿಪ್ಸ್ಗಳನ್ನು ನಿಜಕ್ಕೂ ಫಾಲೋ ಮಾಡಿ. ಕನ್ಫ್ಯೂಷನ್ನು ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ. ಸೊ ನಾನು ಅದ್ರ ಬಗ್ಗೆ ಕೂಡ
ಹೇಳ್ತೀನಿ, ಕಮೆಂಟಲ್ಲೇ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಸೊ ನ್ಯೂಲಿ ಪೇರೆಂಟ್ಸ್ಗೆ ನಿಜಕ್ಕೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಒಂದೇ ಒಂದು ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮ ಹತ್ರ. ಸೊ ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಸೊ ನಾನು ಮತ್ತಷ್ಟು ಮಾಡಬೇಕು ಅಂತ ನನಗೂ ಕೂಡ ಅನಿಸೋದು ನಿಮ್ಮ ಒಂದು ಲೈಕಿಂದ ಅಷ್ಟೇ. ಸೊ ಇನ್ನೇನು ಇಲ್ಲ ಅದರಲ್ಲಿ. ಸೊ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ದೇ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.